ಇಲ್ಲಿ ನಮ್ದು ಕುಂಬಾರರ ಮಹಾಸಮ್ಮೇಳನ ರಾಜ್ಯ ಮಟ್ಟದ್ದು, ಅದರಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅನೇಕ ಗಣ್ಯಮಾನ್ಯರನ್ನು ಕರೆದಿದ್ದೀವಿ. ನಮ್ಮ ಕುಂದುಕೊರತೆಗಳನ್ನ, ನಮ್ಮ ಅಹವಾಲುಗಳನ್ನ ಅವ್ರ ಮುಂದೆ ಇಡಬೇಕು. ನಮ್ಮ ಸಮಾಜಕ್ಕೆ ನ್ಯಾಯ ದೊರೀಬೇಕು. ನಮ್ಮ ಸಮಾಜಕ್ಕೆ ಒಂದು ಸಂವಿಧಾನಾತ್ಮಕ ಹುದ್ದೆ ಬೇಕು. ಮತ್ತೆ ಒಂದು ನಿಗಮ ಮಂಡಳಿಗೆ ಅವರು ಒಂದು ಚೇರ್ಮನ್ ಆದರೂ ಕೊಟ್ಟು ವ್ಯವಸ್ಥೆ ಮಾಡಿ. ರಾಜ್ಯದಲ್ಲಿ ನಾವು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತ ಜನಾಂಗ. ಇದಕ್ಕೆ ನಮ್ಗೆ ಯಾವುದೇ ಒಂದು ಆದ್ಯತೆ ರಾಜಕೀಯವಾಗಲಿ, ಸಾಮಾಜಿಕವಾಗಲಿ, ಶೈಕ್ಷಣಿಕವಾಗಲಿ ಯಾವುದೇ ಸ್ಥಾನಮಾನ ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ನಮ್ಮ ಸಮಾಜದ ಸ್ಥಿತಿಗತಿಗಳನ್ನ ಅರಿತು ನಮ್ಮ ಸಮಾಜದ ಜನಾಂಗದ ಮಕ್ಕಳಿಗೆ ಒಂದು ಸರ್ಕಾರಿ ಹುದ್ದೆಗಳಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಮೀಸಲಾತಿ ಕೊಟ್ಟು ಮುಂದಿನ ತಲೆಮಾರಿಗೆ, ಯಾಕೆಂದ್ರೆ ಯಾವುದೇ ಉದ್ಯೋಗ ಮಣ್ಣಿನ ಮಡಿಕೆ ಮಾಡುವಂಥದ್ದಾಗ್ಲಿ ಇನ್ನೊಂದಾಗ್ಲಿ ಆ ಸವಲತ್ತುಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆರೆಕಟ್ಟೆಗಳಿದ್ದು ಕೆರೆಕಟ್ಟೆಗಳನ್ನ ಬಹುಸಂಖ್ಯಾತರು ಒತ್ತುವರಿ ಮಾಡ್ಕೊಂಡ್ರು. ಮಣ್ಣಿಲ್ಲ. ಒಂದ್ ಗಣಪತಿ ಮಾಡೋದಕ್ಕೂ ಎಲ್ಲೋ ಒಂದ್ ಕಡೆ ಹೋಗಿ ಅದನ್ನ ತಂದು ಅದ್ ವ್ಯವಸ್ಥೆ ಮಾಡ್ಬೇಕು. ಮಾರ್ಕೆಟ್ ಇರ್ಬೋದು, ಮಾರ್ಕೆಟ್ ಇದ್ರೆ ಪದಾರ್ಥ ಕಚ್ಚಾ ವಸ್ತು ಬೇಕಲ್ವಾ. ಮಾರ್ಕೆಟ್ ಇರ್ಬೋದು, ಅದಕ್ಕೆ ಒಂದ್ ಮಡಿಕೆಗೆ 50 ರೂಪಾಯಿ ಕೊಡುವಂತ ಸಂದರ್ಭ ಬರ್ಬೋದು. ಆದ್ರೆ ಕಚ್ಚಾ ವಸ್ತುಗಳ ಕೊರತೆ ಇದೆ.